ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇದು ಯಾವುದೋ ಕುಗ್ರಾಮದ ರಸ್ತೆ ಅಲ್ಲ. ಇಲ್ಲೇ ಇಲ್ಲೇ ನಮ್ಮ ಕುಶಾಲನಗರ ಸಮೀಪದ ಕೊಪ್ಪ ಗ್ರಾಮ ಇದೆಯಲ್ಲ, ಅಲ್ಲಿಂದ ಗೋಲ್ಡನ್ ಟೆಂಪಲ್ಗೆ ಹೋಗೋ ಮಜಬೂತಾದ ರಸ್ತೆ. ನೀವೇ ಇನ್ನೊಮ್ಮೆ ಈ ರಸ್ತೆನ ನೋಡಿ, ಹೇಗಿದೆ ಈ ರಸ್ತೆ ಅಂತ. ವಾಹನಗಳು ಇಷ್ಟು ಸುಂದರವಾದ ರಸ್ತೆಯಲ್ಲಿ ಸಂಚಾರ ಮಾಡಲು ಎಷ್ಟೊಂದು ಹರಸಾಹಸ ಪಡ್ತಿವೆ ಅಂತ. ಇಂಥ ವಾಹನ ಸವಾರರು ಏನಾದರೂ ಜೋರಾಗಿ ಬಂದರೆ ಅವರ ಕತೆ ಅಷ್ಟೇ, ಪಲ್ಟಿ ಹೊಡೆಯೋದೆ. ಹಾಗಂತ ಈ ರಸ್ತೆ ದುಸ್ಥಿತಿಗೆ ತಲುಪಿರೋದು ಇಂದು ನೆನೆಯದಲ್ಲ, ಹಲವು ವರ್ಷಗಳಿಂದಲೂ ಇಲ್ಲಿ ಇದೇ ಗೋಳು. ಇದೇ ದಾರಿಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣ ಗೋಲ್ಡನ್ ಟೆಂಪಲ್ ಇದೆ. ಅಲ್ಲಿಗೆ ಇದೇ ರಸ್ತೆಯಲ್ಲಿ ಹೋಗಬೇಕು. ಹಾಗಾಗಿ ಇಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ತೆರಳುತ್ತವೆ. ಇಷ್ಟಾದರೂ ಈ ರಸ್ತೆ ದುರಸ್ತಿ ಮಾಡೋಕ್ಕೆ ಯಾರೂ ಮುಂದೆ ಬರಲಿಲ್ಲ. ಇಲ್ಲಿನ ಪಂಚಾಯಿತಿ ಅಧಿಕಾರಿಗಳು ಇತ್ತ ನೋಡಿದರೂ ನೋಡೇ ಇಲ್ಲ ಅಂತಾರೆ. ಅವರನ್ನು ಏನಾದರೂ ಕೇಳಿದರೆ ರಸ್ತೆ ದುರಸ್ತಿ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ಮಾಹಿತಿ ನೀಡಿದ್ದೀವಿ ಅಂತ ಸಬೂಬು ಹೇಳಿ ತಪ್ಪಿಸ್ಕೊಳ್ತಾರೆ. ಹಾಗಾಗಿ ಆಟೋ ಚಾಲಕರು, ಕಾರ್ ಚಾಲಕರು ದಿಕ್ಕು ತೋಚದೆ ಇರುವ ಗುಂಡಿಮಯ ರಸ್ತೆಯಲ್ಲೇ ಬಲು ಜಾಗರೂಕತೆಯಿಂದ ವಾಹನ ಚಲಾಯಿಸ್ತಿದ್ದಾರೆ. ಈಗೇನೋ ಸರಿ, ಆದರೆ ಮಳೆಗಾಲದಲ್ಲಿ ಈ ರಸ್ತೆ ನೋಡೋ ಹಾಗೆ ಇಲ್ಲ ಬಿಡಿ. ಮಳೆ ಬಂದಾಗ ಇಲ್ಲಿ ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಹುಡುಕ್ಬೇಕಂತೆ. ಇನ್ನಾದರೂ ಶಾಸಕರು ಇತ್ತ ಗಮನ ಹರಿಸಿ ರಸ್ತೆ ದುರಸ್ತಿ ಮಾಡಿ ಅಂತ ವಾಹನ ಸವಾರರು ಕೈ ಮುಗಿದು ಮನವಿ ಮಾಡ್ತಿದ್ದಾರೆ. ಹೆಸರು ಮುನೀರ್ ಅಂತ. ಇಲ್ಲಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ಈ ಕೊಪ್ಪದಿಂದ ಈ ಗೋಲ್ಡನ್ ಟೆಂಪಲ್ ಹೋಗೋ ರಸ್ತೆ, ಕೊಪ್ಪದಿಂದ ಗೋಲ್ಡನ್ ಟೆಂಪಲ್ ಹೋಗೋ ರಸ್ತೆ ಹೆಂಗ ಆಗಿದೆ ಅಂದ್ರೆ ಹದಿಗಟ್ಟೋಗಿದೆ. ಇಲ್ಲಿ ರಸ್ತೆ ಹದಿಗಟ್ಟೋಗುಂಟು ರಸ್ತೆ. ಇದು ಮಳೆಗಾಲದಲ್ಲಿ ಯಾವುದು ಗುಂಡಿ ಯಾವುದು ನೀರು ಅಂತ ಗೊತ್ತಾಗದ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾವುದು ಗುಂಡಿ ಯಾವುದು ನೀರು ಅಂತ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕೊಪ್ಪದಿಂದ ನಾವು ಗೋಲ್ಡನ್ ಟೆಂಪಲ್ ತಗೋರು ಹೆಂಗಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಿಡಿತದೆ ಟ್ರಾಫಿಕ್ ಇರೋ ಟೈಮಲ್ಲಿ. ಪ್ರತಿನಿತ್ಯ ಗಾಡಿಗಳು ಓಡಾಡ್ತಾ ಇರೋ ಜಾಗ ಇದು. ಇದು ಏನಾಗಬೇಕಂದ್ರೆ ಆದಷ್ಟು ಬೇಗ ಇವರು ರೆಡಿ ಮಾಡಿಸ್ಕೊಳ್ಕೋಬೇಕಿದು. ಇದೊಂದು ಟೂರಿಸ್ಟು ಪ್ಲೇಸ್ ಗೋಲ್ಡನ್ ಟೆಂಪಲು ತಾಣೆ. ಪ್ರತಿನಿತ್ಯ ಹೊರಗಡೆಯಿಂದಲೇ ಗಾಡಿಗಳು ಬರ್ತಾ ಇದ್ದಾವೆ, ಡೈಲಿ ಹೋಗ್ತಾ ಬರ್ತಾವ್ರಿಗೆ. ನೋಡಿ ಸರ್, ಇದು ನೀವು ನೋಡಿದ್ದೀರಾ ಇವಾಗ ಏನಂದ್ರೆ ಟ್ರಾಫಿಕ್ ಜಾಮು ಸಮಸ್ಯೆಗಳು. ಈ ರೋಡಿಂದಾನೇ ಅರ್ಧ ನಮಗೆ ಇಲ್ಲಿ ಆಕ್ಸಿಡೆಂಟು ಮತ್ತೆ ಆಟೋದವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ರೋಡ್ಲಿಕ್ಕೆ ಇನ್ನೂ 5 ವರ್ಷದಿಂದ ಇದುವರೆಗೂ ರೆಡಿ ಮಾಡಿಲ್ಲ. ಏನು ಇದಕ್ಕೆ ಸಮಸ್ಯೆ ಬಗೆಹರಿತದ ಇಲ್ವಾ ಅಂದ್ಬಿಟ್ಟು ನಮ್ಗೆ ಇದೊಂದು ಮಾಹಿತಿ ಬೇಕು. ಈ ಮಾಹಿತಿ ಕೊಡೋಣ ಅಂದ್ರೂ ಯಾರು ಇಲ್ಲ, ಯಾರು ಕೇಳೋರಿಲ್ಲ. ಟೂರಿಸ್ಟ್ ಅವ್ರು ಬರೋ ಆಕ್ಸಿಡೆಂಟ್ ಆಗುತ್ತೆ ಮಾಡಿಲ್ಲ. ದಿನನಿತ್ಯ ಸಾವಿರಾರು ವಾಹನಗಳು, ಲಕ್ಷಾಂತರ ಜನ ಓಡಾಡ್ತಾರೆ. ಗೋಲ್ಡನ್ ಟೆಂಪಲ್ ವಿಶ್ವವಿಖ್ಯಾತ ಪ್ರಸಿದ್ಧ ಪ್ರವಾಸಿ ತಾಣ. ಇಲ್ಲಿಗೆ ಎಷ್ಟು ಜನ ಹೊರ ರಾಜ್ಯದಿಂದ, ಹೊರ ಜಿಲ್ಲೆಗಳಿಂದ ಮತ್ತೆ ರಾಷ್ಟ್ರಾದ್ಯಂತ ಎಲ್ಲ ಕಡೆಯಿಂದನೂ ಬರ್ತಾರೆ, ಹೊರ ರಾಷ್ಟ್ರಗಳಿಂದನೂ ಬರ್ತಾರೆ. ಆದರೆ ಈ ರಸ್ತೆನ ಅಭಿವೃದ್ಧಿನೂ ಪಡಿಸಿಲ್ಲ, ಏನೂ ಮಾಡಲಿಲ್ಲ. ಈಗ ಕೆಲವು ದಿನಗಳ ಕೆಳಗಡೆ ಆ ರಸ್ತೆನ, ಕೊಪ್ಪ ಮಾರೂರು ರಸ್ತೆನ ಅಭಿವೃದ್ಧಿ ಪಡಿಸುವಾಗ ಇಂಜಿನಿಯರ್ನ ಕೇಳಿದ್ರೆ ರಸ್ತೆ ಅಗಲೀಕರಣಕ್ಕೆ ಸ್ಯಾಂಕ್ಷನ್ ಆಗಿದೆ, ಗುಂಡಿ ಮುಚ್ಚಿಸ್ತೀವಿ ಅಂತ ಅಂದ್ರು, ಚೆಲ್ಲಿ ತಂದ್ರು, ಹಾಕಿದ್ರು, ಹೋದ್ರು. ಯಾವುದೇ ಥರದ ಅಭಿವೃದ್ಧಿ ಮಾಡಲಿಲ್ಲ, ಡಾಂಬರ್ ಹಾಕ್ಲಿಲ್ಲ, ಏನು ಮಾಡಲಿಲ್ಲ, ಹಾಗೆ ಹೋದ್ರು. ರಾಜಕಾರಣಿಗಳನ್ನ ಕರ್ಕೊಂಡ್ಬರ್ತಾರೆ, ಪೊಲೀಸ್ ಇಲಾಖೆಯವರು ಆಗಲಿ, ಇನ್ನಿತರ ಇಲಾಖೆಯವರು ಸೀದಾ ಲಕ್ಷ್ಮೀಪುರದ ಕಡೆ ಕರ್ಕೊಂಡ್ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಈ ರಸ್ತೆಗೆ ಯಾರು ಬರೋದಿಲ್ಲ, ಯಾರು ನೋಡೋದಿಲ್ಲ. ಗೋಲ್ಡನ್ ಟೆಂಪಲ್ ಅವರು ಅಭಿವೃದ್ಧಿ ಮಾಡೋಕ್ಕೆ ಅಂತ ಹೇಳಿ ಬಂದು ಕೆಲಸ ಕಾಮಗಾರಿ ಮಾಡೋಕ್ಕೆ ಅಂತ ಹೇಳಿ ಶುರು ಮಾಡಿದ್ರು. ಶುರು ಮಾಡಿದ ತಕ್ಷಣ ಗ್ರಾಮ ಪಂಚಾಯತಿ ಅವ್ರು ಬಂದು ಕೆಲಸ ನಿಲ್ಸಿದ್ರು. ಇದು PWD ಇಲಾಖೆಗೆ ಸೇರ್ತದೆ ರಸ್ತೆ. PWD ಇಂಜಿನಿಯರ್ಗಳು ಯಾರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ದಿನನಿತ್ಯ ಎಷ್ಟು ವೆಹಿಕಲ್ ಓಡಾಡ್ತವೆ ಅಂದ್ರೆ ಇಲ್ಲಿ ಅದು ಹೇಳಕ್ ಅಸಾಧ್ಯ. ಎಲ್ಲರಿಗೂ ತೊಂದರೆ ಆಯ್ತದೆ. RTO ಇಲಾಖೆಯವ್ರು ಬರ್ತಾರೆ, ಇಲ್ಲಿ ವಸೂಲಿ ಮಾಡ್ಕೊತಾರೆ, ಹೋಯ್ತಾರೆ. ಅವ್ರಿಗೂ ಕಣ್ಕಾಣೋದಿಲ್ಲ, PWD ಅವ್ರಿಗೂ ಕಣ್ಕಾಣೋದಿಲ್ಲ, ಪೊಲೀಸ್ ಇಲಾಖೆಯವ್ರಿಗೂ ಕಣ್ಕಾಣಲ್ಲ. ಮತ್ತೆ ಟ್ರಾಫಿಕ್ ಎಷ್ಟು ಸಮಸ್ಯೆ ಉಂಟು ಅಂದ್ರೆ ಇಲ್ಲಿ ಒಂದು ಪೊಲೀಸ್ ನಿಯೋಜನೆ ಮಾಡೋದಿಲ್ಲ, ಅಷ್ಟು ಸಮಸ್ಯೆ ಆಗ್ತಾ ಉಂಟು. ಇಲ್ಲ ರೋಡ್ನ ಒನ್ ವೇ ಮಾಡ್ಬಿಡ್ಲಿ, ಒಂದ್ ಕಡೆ ವೆಹಿಕಲ್ ಹೋಗ್ಲಿ, ಇನ್ನೊಂದ್ ಕಡೆ ಬರೋ ತರ ಮಾಡಿ ಏನಾರು ಇದಕ್ಕೊಂದು ಪರಿಹಾರ ಕಂಡುಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಿಮ್ಗೆ ಕೇಳ್ಕೊಳ್ತೀನಿ.